ಇಲ್ಲಿ ಬಸಂತಪುರ ಗ್ರಾಮದಾಗ ಗೌರ್ನಮೆಂಟ್ ಬಾವಿ ಅದ. ಈ ಬಾವಿದಾಗ ಒಂದ್ ತಿಂಗಳದಾಗ 3 ಸಲ ಐತೆ. ಒಂದ್ಸಲ ನಾಯಿ ಬಿತ್ತು, ಒಂದ್ಸಲ ಹಂದಿ ಬಿತ್ತು, ಒಂದ್ಸಲ ಮಲ ಬಿತ್ತು. ಈಗ ಪ್ರೆಸೆಂಟ್ ನಾಯಿ ಬಿದ್ದದ, ಬಿದ್ದು 6 ದಿವಸ ಆಯ್ತು. ಬಿದ್ದು ಹಿಡ್ದಮ್ಮ ಉಬ್ಬದ. ಈಗ ಸ್ಮೆಲ್ ಹೊಂಟದ. ಇಲ್ಲೆಲ್ಲ ಆಜು ಬಾಜು ನಿಂದಿರ್ಲಕ್ ಆಗಲ್ದು ಯಾರಿಗ್ನು. ಈಗ ಅಷ್ಟು ಪ್ರಾಬ್ಲಮ್ ಆಗ್ಲತ್ತದ. ಪಂಚಾಯತ್ ಕಂಪ್ಲೇಂಟ್ ಕೊಟ್ಟೆವು, ವಾಟರ್ ಮಿನ್ನಿಗೆ ಹೇಳ್ದೇವು. ಯಾರನ್ನು ಒಟ್ಟೆ ನೆಗ್ಲೆಕ್ಟ್ ಮಾಡ್ಲತ್ತಾರ. ಉಸ್ಸು ಮಂದಿ ಒಬ್ಬರನ್ನು ಆಕ್ಷನ್ ತೊಂಬಲ್ಲವ್ರಿ. ಇಲ್ಲಿ ಕುರಿಗಳು ಬೀಳತಾವ್ರಿ, ಆಕಳುಗಳು ಬೀಳತಾವ್ರಿ. ಯಾರು ಕೇಳಲ್ರು, ಜಾಲಿ ಹಾಕಲ್ರಿ, ಜಾಲಿ ಹಾಕಲ್ರು. ಇನ್ನ ಊರ್ ಮಂದಿ ಇರಾರೇನ್ ಸಾಯರೇ ಅದ್ ಇಸ ಹಾಕೇಸಿ ನೀರಾಗ. ಈಗ ವಸ್ತು ಮಂದಿ ಊರ್ ನೀರ್ ಕುಡಿಯವ್ ಇವೇವ. ಈ ಬಾಯ್ದೆ ಯೂಸ್ ಮಾಡ್ತಾರ ನೀರು. ಯಾವ ಬೇರೆ ಯಾವ ಯೂಸ್ ಮಾಡಲ್ಲ. ಈಗ ಕುಡ್ದಾರೆ ಎಷ್ಟೋ ಊರ್ ಮಂದಿ ಕುಡ್ದಾರೆ. ಈಗ ನೋಡಿದೀವಿ ನಾವು ವಸ್ತು ಮಂದಿ ಸ್ಮೆಲ್ ಹೊಂಟದಂತ ವಾಟರ್ ಮೆನ್ನಿಗೆ ಹೇಳಿದ್ರೆ ಅವ ಡೋಂಟ್ ಕೇರ್ ಅಲ್ಲತ್ತಾನ. ಹೊಟ್ಟೆ ನಾವು ನೀರೇ ಬಿಟ್ಟಿದ್ದೇವ. ಏನ್ ಮಾಡ್ಯಾರ ಈಗ ಪರೇಶಾನಿ ನಮ್ಗ. ಆ ಬೋರ್ವೆಲ್ ಒಂದ್ ಖರಾಬ್ ಆಗ್ಯದ, ಬೋರ್ವೆಲ್ ಚಾಲು ಮಾಡಲ್ರು. ಈ ಊರಿಗೂರ ಬೋರ್ವೆಲ್ ಏರಿಯಾರ ಕುಡಿತೇವ್ರಿ. ಅದೇ ರೀ ಸಾರ್ವಜನಿಕರು ಪೂರಾ ನೀರ್ ಕುಡಿಯೋದ್ರಿ. ಅದು ಇಲ್ಲೇ ಪೂರಾ ಹೊಲ್ಸದ್ ಹೋಗ್ಯಾವ್ರಿ. ಇವು ನೀರ್ ಕೊಂಡು ಬೆಮರ್ ಬೀಳತ್ತಾವ್ರಿ ಜನರೆಲ್ಲ. ಯಾರಿಗೆ ಇಲ್ಲಿಲ್ಲ ಹೊತ್ತು ಮಂದಿ ಪ್ರಾಬ್ಲಮ್ ಅದ. ನೀರಿಂದ ಬಾಯಿದಿಂದ ಈಗ ವಾಟರ್ ಮೇನ್ ಬಿ ಪ್ರಾಬ್ಲಮ್ ಅದ. ಗ್ರಾಮಸ್ಥರು ಮತ್ ಬಾಯಿದ್ ಬಿ ಪ್ರಾಬ್ಲಮ್ ಅದ. ಮನೆಗೆ ಹೊಸ ಮಂದಿಗೆ ಅವೇ ಮೈ ತೊಳಿತೇವು, ಕುಡಿತೇವು, ಅವೇ ಎಲ್ಲ ಅವೇ ಮಾಡ್ತೇವು, ಯೂಸ್ನು ಅವೇ ಮಾಡ್ತೇವು. ಈಗ ಎಲ್ಲದ್ರದಿಂದ ಪ್ರಾಬ್ಲಮ್ ಅದ. ಯಾರ ಸತ್ತೋರ್ ಅಂದ್ರೆ ಯಾರು ಹೊಣೆಗಾರಿಕೆ? ಪಂಚಾಯತ್ ಅವ್ರ ಸುಮ್ಮನೆ ಇಸಾಕ ಕೊಲ್ರಿ ಊರಿ ಮಂದಿಗೆ.